ರಸ್ತೆಯಲ್ಲಿನ ಗುಂಡಿಗಳ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಆಲ್ದೂರು ಟು ಚಿಕ್ಕಮಗಳೂರಿಗೆ ಬಿಜೆಪಿ ಪಾದಯಾತ್ರೆ. ರಸ್ತೆಯಲ್ಲಿನ ಗುಂಡಿಗೆ ಬಾಳೆಗಿಡ ನೆಟ್ಟು ಪಾದಯಾತ್ರೆಯನ್ನು ಮಾಡಲಾಗ್ತಾ ಇದೆ. ವಿನೂತನವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸರ್ಕಾರ ಲೆಕ್ಕ ಕೊಡುತ್ತೆ ಎಲ್ಲ ಗುಂಡಿಗಳನ್ನು ಮುಚ್ಚಿದೀವಿ ಅಂತ, ಆದರೆ ವಾಸ್ತವನೇ ಬೇರೆ. ಈಗ ನೋಡಿ, ಮಲೆನಾಡು ಭಾಗ, ಚಿಕ್ಕಮಗಳೂರು ಭಾಗದ ಸಂಕಟ ನೋಡಿ ಹೆಂಗಿದೆ. ಆ ರಸ್ತೆಯಾಗಿ ಉಳ್ಕೊಂಡಿದೆಯಾ? ಇರೋ ಗುಂಡಿಗೆ ಬಾಳೆ ಗಿಡ ನೆಡೋ ಮಟ್ಟಕ್ಕೆ ಗುಂಡಿ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟಿದೆ ಅಂತ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಲ್ದೂರು ಟು ಚಿಕ್ಕಮಗಳೂರಿಗೆ ಬಿಜೆಪಿ ಪಾದಯಾತ್ರೆ ಮಾಡಿ ದಾರಿ ಸಿಕ್ಕ ಗುಂಡಿಗಳಿಗೆಲ್ಲ ಬಾಳೆ ಗಿಡ ನೆಡ್ತಾ ಇದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ 18 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಲಾಗಿದೆ. ಬಿಜೆಪಿಯವರು ಈ ಸಲ ವಿಶೇಷವಾಗಿ ಪಾದಯಾತ್ರೆ ಅನ್ನುವಂಥ ಅಸ್ತ್ರಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಗಮನಿಸಬಹುದು ನೀವು, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮಾಡಿ 14 ಸೈಟನ್ನು ವಾಪಸ್ ಕೊಡುವಂತೆ ಮಾಡಿದ್ದು. ಈಗ ನೋಡಿ, ಏನೇ ಕೆಲಸ ಆಗಬೇಕು ಅನ್ನೋದಾದರೆ ಪಾದಯಾತ್ರೆಯ ಮೂಲಕ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೃಂಗೇರಿ ಶಾಸಕ ರಾಜೇಗೌಡ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಬಿಜೆಪಿ ತನ್ನ ಆಕ್ರೋಶವನ್ನು ಹೊರಹಾಕಿದೆ. 18 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಆಜಾದ್ ಪಾರ್ಕ್ನಲ್ಲಿ ಬಿಜೆಪಿ ಈ ಪಾದಯಾತ್ರೆಯನ್ನು ಕೊನೆಗೊಳಿಸಿದೆ. ಮಳೆಗಾಲದಲ್ಲಿ ಅಥವಾ ಬೇಸಿಗೆ ಇರಲಿ, ಎಂಥದ್ದೇ ಸಂದರ್ಭದಲ್ಲಿ ಇಲ್ಲಿ ಕಾಮಗಾರಿ ಕೆಲಸಗಳು, ರಸ್ತೆ ದುರಸ್ತಿಗಳು ಆಗ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಸೈಡ್ ಬಿಡಿ, ಗುಂಡಿ ಕಾಂಡೆ ಅಧ್ಯಕ್ಷ